ಎಲ್ಲ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲ ಪೂರ ಪ್ರಯತ್ನ ಮಾಡಿದ್ದಾರೆ. ಈಗೆಲ್ಲ ಅವರೇ ನಡ್ಸ್ಕೊಂಡು ಬಂದಾರೆ ಇಲ್ಲಿವರೆಗೆ. ಈಗ ಮುಂದಿನ ವರ್ಷ ನಮ್ಮ ಮೀಟಿಂಗ್ ಮುಗಿದ ತನಕ ನಾನು ಸ್ವಲ್ಪ ಟೆನ್ಷನ್ದಾಗೆ ಇರ್ತೇನೆ. ಅವರೆಲ್ಲ ಏನಂದ್ರೆ ನಿಮ್ಗೆ ಸರಿಯಾಗಿ ಗೈಡ್ ಮಾಡ್ತಾರೆ, ಸರ್ ಸರಿಯಾಗಿ ಗೈಡ್ ಮಾಡ್ತಾರೆ. ಅವರೆಲ್ಲ ಕೇಳಿ ಡಾಕ್ಯುಮೆಂಟ್ಸ್ ಕೊಡಿ ಮತ್ತು ಎಲ್ಲ ನಿಮ್ಮ ಶಿಕ್ಷಕರು ಸೆಲೆಕ್ಷನ್ ಮಾಡ್ತಾರೆ. ಒಳ್ಳೆ ನೌಕರಿ ಮಾಡ್ತದೆ ಏನ್ರಿ, ಒಳ್ಳೆ ತರಬೇತಿ ತಗೋರಿ 1 ವರ್ಷದ. ಮತ್ತು ಮುಂದೆ ಎಲ್ಲೂ ನೀವು ಎಲ್ಲಿ ಹೋದ್ರು ನೀವು ಆ ಸರ್ಟಿಫಿಕೇಟ್ ಮೇಲೆ ಎಲ್ಲೂ ನೌಕರಿ ಸಿಗ್ತದೆ, ಒಂದು ಒಳ್ಳೆ ಕಡೆ ನೌಕರಿ ಸಿಗ್ತದೆ. ಹೀಗೆ ಡೆವಲಪ್ ಆಗ್ತಾ ಹೋಗೋದು ಮನುಷ್ಯ. ಒಂದೇ ಕಡೆ ಕೂತ್ರೆ ಆಗಲ್ಲ, ಹಾಗೆ ತಿರುಗಾಡ್ಕೊಂಡು ಹೋದ್ರೆ ಡೆವಲಪ್ ಆಗ್ತದೆ ಮನುಷ್ಯ. ಇಲ್ಲ ಒಂದೇ ಕಡೆ ಕೊಡ್ತೀನಿ, ನಾವು ಗುಲ್ಬರ್ಗನೇ ಬೇಕು, ಬಸವಕಲ್ಯಾಣ ಬೇಕು ಅಂತ ಕೂತ್ರೆ ಆಗೋದಿಲ್ಲ. ಅದಕ್ಕಾಗಿ ಈಗ ಎಲ್ಲರೂ ಸೆಲೆಕ್ಷನ್ ಆಗಿರಿ, ಒಂದಂತ ಎಲ್ಲರೂ ಸೆಲೆಕ್ಷನ್ ಆಗಿರೋದ್ರಲ್ಲಿ ಹೋಗಿ ಜಾಯ್ನ್ ಆಗಿರಿ, 1 ವರ್ಷ ತರಬೇತಿ ಮುಗಿಸ್ಕೊಡಿ, ಒಂದು ಒಳ್ಳೆ ನೌಕರಿ ಶುರು ಮಾಡಿ, ಆದಾಯ ಶುರು ಆಗ್ತದೆ. ಮತ್ತು ಹಿಂಗೆ ಉದ್ಯೋಗ ಮಾಡ್ತಾನೆ ಇರ್ತೀವಿ ಮುಂದೆ ಹೋಗಿ. ಆದರೂ ಎಲ್ಲ ಹುಡುಗರಿಗೆ ಸಾಕಷ್ಟು ಹುಡುಗರು ಕಳಿಸಿದ್ದೀವಿ. ಬೇರೆ ಏನೋ ಭಾಳ ಜನ ಬರಬೇಕಾಗಿತ್ತು, ಒಂದು 50 ಜನ ಹುಡುಗರು ಇದ್ದ 150 ಬರಬೇಕಾಗಿತ್ತು ಮಿನಿಮಮ್. ಅದಕ್ಕಾಗಿ ಇವತ್ತೇನಾದರೂ ಸ್ವಲ್ಪ ನನಗೆ ಸಮಯಾವಕಾಶ ಇಲ್ಲದಂತ ಅದಕ್ಕೆ ಸಬ್ಜೆಕ್ಟ್ ಮುಗಿಸ್ತಾ ಇದ್ದೀನಿ. ಅದಕ್ಕೆ ನಮ್ಮ ಬಾಬು ಪ್ರಭಾಷ್ ಸರ್ ಅವರು ಏನಪ್ಪ ಅಂದ್ರೆ ಒಂದು ಮಾತು ಹೇಳಿದ್ರೆ ಇದರಿಂದ ಬಂದ್ಬಿಟ್ರು, ಅವರಾಗಿಂದ ಇದರಿಂದ ಬಂದ್ಬಿಟ್ರು. ಅವರು ನಮ್ಮ ಕನ್ನಡ ಇರಲಿಲ್ಲ, ಅವ್ರು ಬರ್ತಾರಂತ ಕನ್ನಡ ಇರಲಿಲ್ಲ. ಅದಕ್ಕೆ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾವು ಎಷ್ಟು ನಾವು ಸನ್ಮಾನ ಮಾಡಿದ್ರೆ ಕಡಿಮೆ ಅಲ್ಲ. ಅದಕ್ಕೆ ಭಾಳ ಒಳ್ಳೆಯ ಗುಣ, ಸ್ವಲ್ಪ ದಿವಸದ ಪರಿಚಯದಲ್ಲಿ ಅವ್ರು ಒಳ್ಳೆಯ ಗುಣ ಎಲ್ಲ ತಿಳ್ಕೊಂಡ್ಬಿಡ್ತೀವಿ ನಾವು. ಅದಕ್ಕಾಗಿ ಮತ್ತು ಉಳಿದವರನ್ನು ನಮ್ಮ ಸಿಬ್ಬಂದಿಯವರು ಎಲ್ಲ ಈಗ ಪ್ರಯತ್ನ ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದಕ್ಕೆ ಈಗೆಲ್ಲರೂ ಕೊಡಿ, ಡಾಕ್ಯುಮೆಂಟ್ಸ್ ಕೊಡಿ, ಎಲ್ಲ ಇದು ಮಾಡಿರಿ. ಅದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ.